ಭಾರ್ಗವಿ ನಡಿ ಬಾ ಹೋಗೋಣ. ಅಮ್ಮ ಎಲ್ಲಿಗೆ ಹೊರಟ್ರಿ? ನೀನು ನನ್ನ ಮಗಳ ಸಂಧ್ಯಾ ಅಲ್ಲ. ಅಮ್ಮ ಇವಳೆ ಅಮ್ಮ ಸಂಧ್ಯಾ. ನಾನ್ ಸಂಧ್ಯಾನೇ ಅಮ್ಮ. ಯಾಕೆ ನೀವು ನನ್ನ ಗುರ್ತು ಹಿಡಿತಾ ಇಲ್ಲ? ನನ್ನ ಮಗಳು ಸಂಧ್ಯಾ ನನಗ ಅಮ್ಮ ಅಂತ ಕರಿತಿರ್ಲಿಲ್ಲ, ಅವ್ವ ಅಂತ ಕರಿತಿದ್ಲು. ಅಣ್ಣ, ಈ ಹುಡುಗಿನ ಏನಾದ್ರೂ ನೋಡಿದೀರಾ? ಸರ್, ಈ ಹುಡುಗಿನ ಈ ದಾರಿಯಲ್ಲಿ ಎಲ್ಲಾದ್ರೂ ನೋಡಿದ್ರಾ? ಗೊತ್ತಿಲ್ಲಕ. ಇದಿಲ್ ಹೋಗ್ತಿರೋಳ ಅರಮನೆಗೆ ತಂದು ಕೂರಿಸ್ದೆ. ಇವಳು ಛತ್ರ ಬುದ್ಧಿ ತೋರ್ಸೇ ಬಿಟ್ಲು. ಸರಾನ ಖಂಡಿತವಾಗ್ಲೂ ಅವಳೆ ಕದ್ದಿರ್ತಾಳೆ. ಅಲ್ಲ, 1000 ದಾಸೆಗೆ ಲಕ್ಷ ಲಕ್ಷ ಕೊಡ್ತಿರೋದನ್ನ ಬಿಟ್ಟು ಹೋದ್ಲಲ್ಲ ಸಂಧ್ಯಾ. ಆಗ ಈಗ ನಿನ್ನ ಡೂಪ್ಲಿಕೇಟ್ ರೂಪದೊಳಿಂದ ಈ ಬೀದಿ ಬೀದಿ ಅಲ್ಲಿಯೋ ಹಾಗಾಗ್ತಾ ಇದೆ. ಇತ್ತಾಗ್ಲೂ ನೆಮ್ಮದಿ ಕೊಡ್ಲಿಲ್ಲ, ಹೋದ್ಮೇಲೂ ಹೀಗೆ ಅಂತರ್ ಪಿಶಾಚಿಯಾಗಿ ಕಾಡ್ತಿದ್ಯಲ್ಲೇ. ಆ ರಮ್ಯಾ ಸಿಗ್ಲಿ ನನ್ ಕೈಗೆ, ಅವಳಿಗಿದೆ. ಏನ್ ಬೃಂದ, ಕೆಲ್ಸ ವಹಿಸ್ಕೊಂಡ್ಮೇಲೆ ಪತ್ತೆನೇ ಇಲ್ಲ. ಏನ್ ನಡೀತಾ ಇದೆ ಮನೆಯಲ್ಲಿ? ಅಂಕಲ್, ಎಲ್ಲ ನಾವ್ ಅನ್ಕೊಂಡಾಗೆ ನಡೀತಾ ಇದೆ. ಸಂಧ್ಯಾ ಇಲ್ಲೇ ಎಲ್ಲೋ ಆಚೆ ಬಂದಿದ್ಲು, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ. ನೀವೇನು ಚಿಂತೆ ಮಾಡ್ಬೇಡಿ ಅಂಕಲ್. ನೋಡು ಬೃಂದ, ನಾನು ನನ್ನ ಕುಟುಂಬ ಯಾವ ಸ್ಥಿತಿಲಿ ಇದ್ದೀವಿ ಅಂತ ನಿನಗ್ ಗೊತ್ತು. ಈ ಕೇಸಲ್ಲಿ ನಾನು ಜೆಪಿನ ನಂಬೋದಕ್ಕಿಂತ ಜಾಸ್ತಿ ನಿನ್ನನ್ನೇ ನಂಬಿರೋದು. ಹೈಕಮಾಂಡ್ ಇಂದ, ಪಕ್ಷದವರಿಂದ ರಾಜೀನಾಮೆ ಕೊಡಿ ಅಂತ ಪ್ರೆಷರ್ ಮೇಲೆ ಪ್ರೆಷರ್ ಬರ್ತಾ ಇದೆ. ಈ ಕೇಸ್ ಗೆದ್ರೆ ಮಾತ್ರ ನನ್ನ ಪದವಿ ಉಳಿಯೋದು. ನನ್ನ ಪದವಿ ಉಳಿದ್ರೆ ಮಾತ್ರ ನೀನು ಕೇಳಿದ್ದನ್ನ ನಾನು ಕೊಡೋಕಾಗೋದು. ಅಂಕಲ್, ನಿಮ್ಮ ನಂಬಿಕೆಗೆ ಮೋಸ ಮಾಡೋದಿಲ್ಲ. ಹೀಗಂದು ಅಂದುನೆ ಜೆಪಿ ಕೇಸ್ ಗೆದ್ದಿಲ್ಲ. ನೀನು ಅವನ ದಾರಿನೇ ಹಿಡಿಬೇಡ. ಇಲ್ಲಿವರೆಗೂ ನಾನು ಯಾರ ಹತ್ರನೂ ಏನೂ ಕೇಳ್ಕೊಂಡಿಲ್ಲ. ಆದ್ರೆ ಇವತ್ತು ನಿನ್ನ ಮುಂದೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಆ ಸಂಧ್ಯಾನ ಹುಡುಕು, ನಿನ್ನ ಹಿಡಿತದಲ್ಲಿ ಹಿಡ್ಕೋ, ನಮ್ಮನ್ನ ಕಾಪಾಡು. ಅವಳು ಎಲ್ಲೂ ಹೋಗೋದಿಲ್ಲ. ನೀವೇನು ಯೋಚನೆ ಮಾಡ್ಬೇಡಿ, ನಾನು ಎಲ್ಲ ನೋಡ್ಕೋತೀನಿ. ಇದು ನಿಮ್ ಕೇಸ್ ಮಾತ್ರ ಅಲ್ಲ, ನಿನ್ನ ಅವಶ್ಯಕತೆ ನಂಗೆ ತುಂಬಾ ಇದೆ ಸಂಧ್ಯಾ. ನಿನ್ನಿಂದಾಗಿ ಇವತ್ತು ಎಲ್ರೂ ನನ್ನ ಮಾತು ಕೇಳ್ತಿದ್ದಾರೆ. ಸಿಟಿಲೇ ಬೆಸ್ಟ್ ಲಾಯರ್, ನಮ್ಮ ಕ್ಷೇತ್ರದ MLA ಇಬ್ರು ನಾನು ಕುಣ್ಸೋ ಕೈಗೊಂಬೆ ಆಗಿದ್ದಾರೆ. ಈ ಸ್ಥಾನ ನನಗೆ ಜೀವನ ಪರ್ಯಂತ ಬೇಕು. ಅದಕ್ಕೆ ನೀ ನನಗ್ ಬೇಕೇ ಬೇಕು ಸಂಧ್ಯಾ. ಎಲ್ಲಿದ್ಯಾ? ನೀ ಬದುಕಿದ್ದೇನವ? ಅಯ್ಯೋ ದೇವ್ರೆ, ನನ್ ಮಗಳ ನನಗೆ ವಾಪಸ್ ಕೊಟ್ಬಿಟ್ಟೇನಪ್ಪ. ಸಂಧ್ಯಾ, ಮಗಳ ನಿನಗೇನು ಆಗಿಲ್ಲಲ್ಲವ? ನಿಮ್ಮವ್ವ ಬಂದಿನವ, ನೀ ಅಂಜಕ್ ಹೋಗ್ಬೇಡ. ಭಾರ್ಗವಿ, ಇಲ್ಲಿ ನೋಡವ, ನನ್ ಮಗಳು ಬಂದಾಳ. ನನ್ ಮಗಳು ಮತ್ತೆ ಬದುಕ್
ಇಷ್ಟ ದಿನ ಎಲ್ಲಿದ್ದೇವ? ಯಾವನ್ ನೋಡಕ್ ಬರ್ದ ಸೀದಾ ಇಲ್ಲೇ ಬಂದ್ಬಿಟ್ಟೆ ಅಲ್ಲ. ನನ್ಗ್ ಗೊತ್ತಾಗಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ ನೋಡು. ನೀನ್ ಇಲ್ಲ ಅಂದಿದ್ದಕ್ಕ ನನ್ನ ಜೀವನ ಹೊಂಟೋಗಿತ್ತವ. ಆ ಶಿವ ಯಾವಾಗ ನನ್ ಕರ್ಕೋತಾನಂತ ಕಾಯ್ತಾ ಇದ್ದೆ. ಏನ್ ಸಂಧ್ಯಾ, ಅಮ್ಮ ಬಂದಿದ್ದಾರೆ, ನೀನ್ ನೋಡಿದ್ರೆ ಮಾತೇ ಆಡ್ತಿಲ್ಲ. ಅಮ್ಮ, ಭಾರ್ಗವಿ, ನಡಿ ಬಾ ಹೋಗೋಣ. ಅಮ್ಮ ಎಲ್ಲಿಗೆ ಹೊರಟ್ರಿ? ನೀನು ನನ್ನ ಮಗ ಸಂಧ್ಯಾ ಅಲ್ಲ. ಅಮ್ಮ, ಯೋಳೆ ಅಮ್ಮ ಸಂಧ್ಯಾ. ನಾನ್ ಸಂಧ್ಯಾನೇ ಅಮ್ಮ. ಯಾಕೆ ನೀವು ನನ್ನನ್ನು ಗುರ್ತು ಹಿಡಿತಾ ಇಲ್ಲ? ನನ್ನ ಮಗಳು ಸಂಧ್ಯಾ ನನಗ ಅಮ್ಮ ಅಂತ ಕರಿತಿರ್ಲಿಲ್ಲ, ಅವ್ವ ಅಂತ ಕರಿತಿದ್ಲು. ಅಷ್ಟ ಯಾಕ ಹೆತ್ತ ಕರುಳಿಗೆ ತನ್ ಮಗು ಯಾರು ಅಂತ ಗೊತ್ತಾಗಂಗಿಲ್ಲೇನು? ನೀನು ನನ್ನ ಮಗಳಲ್ಲ. ರಮ್ಯಾ, ನೀನು ಸಂಧ್ಯಾ ಅಲ್ಲ ಅಂತ ನನ್ಗೆ ಯಾವತ್ತೋ ಗೊತ್ತಿತ್ತು. ಆದ್ರೆ ಈಗ ನೀನು ಸಂಧ್ಯಾ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ನಿನಗ್ ಗೊತ್ತಾಗಿರ್ಬೇಕು ಅಲ್ವಾ? ಇವತ್ತು ಆ ರೌಡಿ ನಿನ್ನನ್ನ ಚುಡಾಯಿಸಕ್ ಬಂದಾಗ ನಿನಗೆ ಪ್ರಾಣನೇ ಬಾಯಿಗೆ ಬಂದ ಹಾಗಾಗಿತ್ತು ಅಲ್ವಾ? ನಮ್ ಸಂಧ್ಯನ್ನು ಇದೇ ತರ ಚುಡಾಯಿಸಿ ಅವಳನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಟಿದ್ರು. ಅವಳು ನ್ಯಾಯ ಕೇಳಿದಕ್ಕೆ ಅವಳನ್ನ ಅತ್ಯಾಚಾರ ಮಾಡಿ ಕೊಂದೇ ಬಿಟ್ರು. ನಿನ್ನನ್ನ ನೋಡಿ ಆ ತಾಯಿ ಒಂದು ಕ್ಷಣ ನನ್ ಮಗಳೇ ವಾಪಸ್ ಬಂದ್ಲೇನೋ ಅಂತ ನೋಡಿದ್ರು. ಅವ್ರ ಮುಖದಲ್ಲಿದ್ದ ಖುಷಿನ ನೋಡಿದ್ಯಾ? ಹೀಗ್ ನಾಟಕ ಆಡಿ ಮತ್ತೆ ಮತ್ತೆ ಆ ತಾಯಿನ ನೀವ್ ಸಾಯಿಸ್ತಾ ಇದ್ದೀರಾ. ಏಯ್ ಸರ್, ನಿಜ ಹೇಳೋ, ಯಾರು ನೀವಿಬ್ರು? ಯಾಕೆ ಇಲ್ಲಿ ಬಂದಿದ್ದೀರಾ? ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ನನ್ನ ಸರ್ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರು, ಆ ದುಡ್ಡಿನ ಆಸೆಗೋಸ್ಕರ ಇಲ್ಲಿ ಬಂದ್ವಿ ಸರ್, ಅಷ್ಟೇ. ನಿನಗ ದುಡ್ಡು ಬೇಕಲ್ಲವಾ? ತಗೋ, ನನ್ನಂತಾಕ ಇಷ್ಟ ಇರೋದು. ನಿನಗಿನ್ನು ಬೇಕಂದ್ರ ದುಡ್ದು ಕೊಟ್ಟು ಕಳಿಸ್ತೀನಿ. ಆದ್ರ ಆ ಮೋಸಗಾರರ ಕೈಯಾಗ ಸಿಕ್ಕಿ ನನ್ನ ಮಗಳಂಗ ನೀನು ಜೀವ ಕಳ್ಕೋಬೇಡವಾ. ನೋಡಿದ್ಯಾ ರಮ್ಯಾ, ಇಷ್ಟ ಆದ್ರು ಈಗ್ಲೂ ಕೂಡ ತಾಯಿ ನಿನ್ಗೊಳ್ಳದನ್ನ ಬಯಸ್ತಾ ಇದ್ದಾರೆ. ಮತ್ತಿನ್ನೇನ್ ಮಾಡ್ಲಿ ತಾಯಿ? ನನ್ನ ಕಣ್ ಮುಂದನ ನನ್ನ ಮಗಳ ಹೆಣ ನೋಡಿನವ. ಬೇರೆ ಯಾವ ಹೆಣ್ಮಕ್ಳಿಗೂ ಅಂತ ಗತಿ ಬರೋದ್ ಬ್ಯಾಡ್ವೆ.
ನೀವುಗಳು ಮೋಸ ಮಾಡಕ್ ಹೊರಟಿರೋದು ಇಂಥ ಮುಗ್ಧ ಜೀವಿಗಳಿಗೆ. ನೀನು ಅವ್ರ ಸಲುವಾಗಿ ನಾಟಕ ಮಾಡಕ್ ಬಂದಿಯಲ್ಲ, ನಿನ್ನ ಕೈ ಮುಗಿತೀನವ. ಬೇಕಂದ್ರ ನಿನ್ನ ಮನ್ಯಾಗ ಜೀವನ ಪರ್ಯಂತ ಜೀತದಳಾಗಿ ದುಡಿತೀನಿ. ನನ್ ಮಗಳಿಗಾದ ಅನ್ಯಾಯದ ಬಗ್ಗೆ ಹೇಳಿ ಆಕೆಗೆ ನ್ಯಾಯ ಕೊಡಿಸ್ರವ. ಭಾರ್ಗವಿ, ಈಗ ಹೇಳವ, ನನ್ ಮಗಳಿಗೆ ನ್ಯಾಯ ಕೊಡ್ಸಂತ ಹೇಳು. ನನ್ ಮಗಳು ಬೀದಿ ಹೆಣ ಆಗಿ ಸತ್ತಾಳ್ವೆ. ಆಕಿ ಸಾವಿಗೆ ಒಂದು ಶಾಂತಿ ಕೊಡಿಸ್ರವ, ಶಾಂತಿ ಕೊಡಿಸ್ರಿ. ಈ ಹೋರಾಟ ಬರೀ ಸಂಧ್ಯಾಗೋಸ್ಕರ ಅಲ್ಲ, ಅವಳು ಹಾಗೆ ಮೋಸ ಹೋಗಿರೋ, ಅನ್ಯಾಯಕ್ಕೊಳಗಾಗಿರೋ ಅದೆಷ್ಟೋ ಹೆಣ್ಮಕ್ಳಿಗೋಸ್ಕರ. ನೋಡ್ರ, ಈಗ್ಲೂ ನಿಮ್ಮನ್ನ ಪೊಲೀಸರಿಗೆ ಒಪ್ಪಿಸ್ಬೋದು, ಆದ್ರೆ ನಾವ್ ಹಾಗೆ ಮಾಡಲ್ಲ. ವಿಷಯ ಗೊತ್ತಾದ್ಮೇಲೂ ನಿನಗೆ ದುಡ್ಡೇ ಮುಖ್ಯನೋ ಅಥವಾ ಸಂಧ್ಯಾಗ್ ನ್ಯಾಯ ಸಿಗೋದ್ ಮುಖ್ಯನೋ ಅಂತ ನಿರ್ಧಾರ ಮಾಡಿ. ಅಮ್ಮ ಬನ್ನಿ.